ಗಾಡಿಗೆ ಹೋಗ್ಬಿಡಿ, ಗಾಡಿಗೆ ಹೋಗಿ ವೇದಿಕೆ ಮುಂದೆ ಇರುವಂತಹ ಪ್ಲಾಗ್ಗಳನ್ನ ಇಳಿಸಿ ವೇದಿಕೆ ಮುಂದೆ ಇರುವಂತಹ ಪ್ಲಾಗ್ಗಳು ಮೀಡಿಯಾದವರಿಗೆ ತೊಂದರೆ ಆಗ್ತಾ ಇದೆ. ದೌರ್ಜನ್ಯ ವೇದಿಕೆ ಮುಂದೆ ಇರುವಂತಹ ಪ್ಲಾಗು ಮ್ಯೂಸಿಕ್ ಆಫ್ ಜಿಮ್ಮಿ ವೆಹಿಕಲ್ ಡಿಜೆ ವೆಹಿಕಲ್ ಎರಡು ಹಿಂದೆ ಬನ್ನಿ ಸ್ವಲ್ಪ. ಸ್ವಲ್ಪ ಡಿಜೆ ವೆಹಿಕಲ್ ಹಿಂದೆ ಬರಿ. ಜಿಮ್ಮಿ ವೆಹಿಕಲ್ ಹಿಂದೆ ಬರಪ್ಪ. ಜಿಮ್ಮಿ ವೆಹಿಕಲ್ ಹಿಂದೆ ಬಾ. ಜಿಮ್ಮಿ ವೆಹಿಕಲ್ ಡಿಜೆ ವೆಹಿಕಲ್ ಎರಡು ಹಿಂದೆ ಬರಲಿ ಸ್ವಲ್ಪ. ಬಂದ ಆನ್ ಮಾಡಿ ಸರ್, ಅದು ಆನ್ ಆಗಿಲ್ಲ ನೋಡಿ. ಇಲ್ಲ ಮೈಕ್ ತಗೊಳಪ್ಪ. ಗಿರಿ ಗಿರಿ ಸೌಂಡ್ ಬರ್ತಾಯಿಲ್ಲ, ಮುಂದೆ ಡಿಜೆ ಆನ್ ಮಾಡ್ಕೊಡ.
ಹಲೋ ಮಂಜಣ್ಣ 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 ಮೈಕ್ ತಾಳಿ. ಹಲೋ, ಈ ದಿವಸ ನಾವೇನಿಲ್ಲಿಂದ ಈ ಬಿಡದಿ ಟೌನ್ಶಿಪ್ ನ ವಿರೋಧಿಸಿ ಫ್ರೀಡಂ ಪಾರ್ಕ್ ವರೆಗೂ ಏನು ಈ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ, ಈ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ಲಿಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪರೂಪದ ಮುಖ್ಯಮಂತ್ರಿಗಳಾಗಿ ಬಡವರ ಸೇವೆಯನ್ನ ಮಾಡಿ ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಕೊಟ್ಟಂತ ಧೀಮಂತ ನಾಯಕರಾದಂತ ಕುಮಾರಣ್ಣವರು ಚಾಲನೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅವರಿಗೆ ಸಹಕಾರ ನೀಡಲು ಕರ್ನಾಟಕ ರಾಜ್ಯ ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಈ ಯೋಜನೆಯ ವಿರುದ್ಧ ಒಂದೇ ದಿನದಿಂದನೂ ಕೂಡ ಈ ಹೋರಾಟಕ್ಕೆ ಸಹಕಾರವನ್ನು ನೀಡಿದಂತ ಆರ್ ಅಶೋಕಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಹೋರಾಟ ಮಾಡಲೇಬೇಕು, ನಾವು ಈ ರೈತರ ಪರವಾಗಿ ನಿಲ್ಲಲೇಬೇಕು, ಈ ಹೋರಾಟಕ್ಕೆ ಜಯವನ್ನ ತಂದುಕೊಡ್ಲೇಬೇಕು ಅಂತೇಳಿ ರಾತ್ರಿ ಹಗಲು ಒಂದನೆ ತಮ್ಮೆಲ್ಲರ ಸಂಪರ್ಕದಲ್ಲಿದ್ದು ತಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನು ತುಂಬಿ ಈ ಹೋರಾಟದ ರೂಪುರೇಷೆಯನ್ನ ಮಾಡಿ ನಾನಿದ್ದೇನೆ ಒಬ್ಬ ಮಣ್ಣಿನ ಮಗ ಅಂತೇಳಿ ಈ ಹೋರಾಟಕ್ಕೆ ದುಂಬರ್ಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಸುರೇಶ್ ಬಾಬುರವರು ಬಂದಿದ್ದಾರೆ. ಅವ್ರಿಗೂ ನಮ್ಮ MP ಅವರು ಮಲ್ಲೇಶ ಬಾಬು ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಉಳಿದ 16 ಜನ ಶಾಸಕರಿಗೆ ಯಾರು ಅನ್ಯತಾ ಭಾವಿಸಬೇಡಿ, ಸಮಯದ ಅಭಾವ ಇರೋದ್ರಿಂದ ಬಾಲಣ್ಣ ರಾಧಿಯಾಗಿ, ಹರೀಶ್ ಗೌಡ್ ರಾಧಿಯಾಗಿ, ಮಂಜಣ್ಣ ರಾಧಿಯಾಗಿ, ಕರಿಯಮ್ಮಂತಿ ಅವರು, ಶಾರದಾಪುರ ನಾಯಕ್ ಅವರು, ಎಲ್ಲ ನನ್ನ ಶಾಸಕ ಸ್ನೇಹಿತರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂತ ರವೀಂದ್ರ ಶ್ರೀಕಂಠ ಅವರು, ಸುರೇಶ್ ಗೌಡ್ರು, ಎಲ್ಲ ನಮಗೆ ನಾರಾಯಣಸ್ವಾಮಿ ಅವರಿದ್ದಾರೆ, ನಮ್ಮ ಕೇರ್ಪೇಟೆ ನಮ್ಮ ಇವರು ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ತಮ್ಮೆಲ್ಲರಿಗೂ ನಾನು ಈ ಪಾದಯಾತ್ರೆಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನೀವೆಲ್ಲ ನೋಡಿರ್ಬೋದು, ಸತತ 500 ದಿವಸಗಳಿಂದ ಈ ಹೋರಾಟ ಏನು ನಡೀತಾ ಇದೆ, ಅದಕ್ಕೆ ನಿರಂತರವಾಗಿ ಸಹಕಾರವನ್ನು ಕೊಟ್ಟುಕೊಂಡು ಬಂದಂತ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ಹಲವಾರು ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಬುದ್ಧಿಜೀವಿಗಳು, ಹಲವಾರು ನಿವೃತ್ತ ನ್ಯಾಯಾಧೀಶರು, ಹಲವಾರು ನಿವೃತ್ತ IAS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಹಲವಾರು ಚಿಂತಕರು, ಕವಿಗಳು, ಹಲವಾರು ಬುದ್ಧಿಜೀವಿಗಳು, ಇವರೆಲ್ಲ ಬಂದು ಇದಕ್ಕೆ ಸಹಕಾರ ನೀಡಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಸ್ನೇಹಿತರು, ಮೊದಲನೇ ದಿವಸದಿಂದ ನೀವೆಲ್ಲ ನಮ್ಮ ಈ ರೈತರ ಧ್ವನಿಯನ್ನ ಮೇರುಮಟ್ಟಕ್ಕೆ ಮುಟ್ಟಿಸುವಂತ ಕೆಲಸವನ್ನ ತಾವೆಲ್ಲ ಮಾಡಿದಿರಿ. ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಘಟಕಗಳ ಅಧ್ಯಕ್ಷರುಗಳು, ಹಲವಾರು ಚಿಂತಕರು